ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ಥ, ಏನದು? ಏನಿಲ್ಲ ಬ್ರೋ. ನಾನು ನೋಡ್ತಾ ಇದ್ದಾಗೆ ಏನೋ ಮುಚ್ಚಿಟ್ಕೊಂಡೆ. ಏನದು? ಅದು 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 ನಥಿಂಗ್ ಮ್ಯಾನ್, ಜಸ್ಟ್ ನಥಿಂಗ್. ಯಾಕೋ ವಿಚಿತ್ರವಾಗಿ ಆಡ್ತಾ ಇದೆಯಲ್ಲ, ಅದೇನು ತೋರಿಸು, ನನಗೆ ಗೊತ್ತಾಗಬೇಕು. ಏನದು? ಇದೇನು ಗಿಫ್ಟು? ಯಾರಿಗೆ? ಬಿಗ್ ಬ್ರೋ, ಅದಕ್ಕೆ ಹೇಳಬೇಡ ಅಂತ ಹೇಳಿದ್ರು. ಬಟ್ ಇವಾಗ ನೀ ಕೇಳ್ತಿದ್ದೀಯ ಅಂದಮೇಲೆ ನಂಗೆ ಹೇಳದೆ ಇರೋಕ್ಕಾಗಲ್ಲ. ಬಿಗ್ ಬ್ರೋ, ಇವತ್ತು ನಿಂದು ಅದಕ್ಕೆ ಮ್ಯಾರೇಜ್ ಆ್ಯನಿವರ್ಸರಿ ಅಲ್ವಾ? ಅದಕ್ಕೆ ನಿಮ್ಮ ಇಬ್ರಿಗೋಸ್ಕರ ಅಂತ ನಾನು ಗಿಫ್ಟ್ ತೊಗೊಂಬಂದಿದ್ದೀನಿ. ತಗೋ ಮ್ಯಾನ್, ಕಂಗ್ರ್ಯಾಟ್ಸ್. ಬಿಗ್ ಬ್ರೋ, ಐಮ್ ರಿಯಲಿ ಸಾರಿ. ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅದಕ್ಕೆ ಹೇಳಿದರು ಅಣ್ಣ ಬೇಜಾರಲ್ಲಿರ್ತಾರೆ, ಇವಾಗ ನೀವು ವಿಷಯ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ. ನಾನು ಮಾಡೋದು ಬೇಡ ಅಂತಲೇ ಇದ್ದೆ, ಬಟ್ ಏನು ಮಾಡಲಿ, ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ನೀನು ಇಷ್ಟೊಂದು ಡಲ್ ಆಗಿರೋದನ್ನು ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ ಮ್ಯಾನ್. ಅದಕ್ಕೆ ಈ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್, ವಿಶಸ್, ಆಮೇಲೆ ಸ್ವೀಟ್ಸ್ ಇದನ್ನೆಲ್ಲ ಹೇಳಿ ಹೇಗಾದರೂ ಮಾಡಿ ನಿನ್ನ ಮೈಂಡ್ನ ಡೈವರ್ಟ್ ಮಾಡಿ ನಿನ್ನ ಮನಸ್ಸನ್ನು ಖುಷಿ ಪಡಿಸೋದಕ್ಕೆ ಟ್ರೈ ಮಾಡಿದೆ. ಬಟ್ ಯಾಕೋ ನಿನ್ನ ಮನಸ್ಸನ್ನು ಖುಷಿ ಪಡಿಸೋದ್ ಬದಲು ಇನ್ನೂ ನಿನ್ನ ಅಪ್ಸೆಟ್ ಮಾಡಿದೆ ಅಂತ ನಂಗೆ ಅನಿಸ್ತಾ ಇದೆ. ಐಮ್ ರಿಯಲಿ ಸಾರಿ ಬಿಗ್ ಬ್ರೋ, ಇಂಥ ಡಬ್ಬ ಐಡಿಯಾ ಕೊಟ್ಟಿದ್ದಕ್ಕೆ ಐಮ್ ರಿಯಲಿ ಸಾರಿ. ಇದು ಡಬ್ಬ ಐಡಿಯಾ ಅಲ್ಲ ಕಣೋ, ಭಾಳ ಒಳ್ಳೆ ಐಡಿಯಾ. ನನ್ನ ನೋವಿನ ಮಧ್ಯೆ ನಾನು ಭೂಮಿಕಾ ಅವ್ರ ಖುಷಿನೇ ಮರ್ತುಬಿಟ್ಟಿದ್ದೆ ಕಣೋ. ನಾನು ನೋವಲ್ಲಿದ್ದೀನಿ ಅಂತ ನನ್ನ ಸುತ್ತಮುತ್ತ ಇರೋರೆಲ್ಲ ಯಾಕೋ ನೋವಲ್ಲಿರಬೇಕು? ಅವರು ನನ್ನ ನೋವಿನಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಅವ್ರ ಖುಷಿನ ನಾನು ಭಾಗಿಯಾಗಬೇಕಲ್ವಾ? ಅದಕ್ಕೆ ಕಾರಣ ಆಗ್ಬೇಕಲ್ವಾ? ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಮೈ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಕಣೋ. ತುಂಬಾ ಖುಷಿ ಆಯಿತು ಬಿಗ್ ಬ್ರೋ. ಹೋಗು, ಅದಕ್ಕೆ ವಿಶ್ ಮಾಡು. ಖಂಡಿತ. ಥ್ಯಾಂಕ್ಸ್ ಕಣೋ. ಅಣ್ಣ ಅದಕ್ಕೆ ಎಷ್ಟು ಒಳ್ಳೆಯವರು, ಒಬ್ರಿಗಿನ್ನೊಬ್ರು ತುಂಬ ಒಳ್ಳೆಯವರು. ಇಂಥವ್ರ ಮಧ್ಯೆ ನಾನು ಇದ್ದೀನಿ ಅನ್ನೋದೇ ನಂಗೊಂಥರ ಖುಷಿ. ತಾಯಿ ಮಗು ಚೆನ್ನಾಗಿದೆ. ಇದನ್ನ ನೋಡ್ತಾ ಇದ್ರೆ ಮನಸ್ಸು ಹಾಗೇ ಹಿಂದೆ ಕೊಡುತ್ತೆ. ಕೆಲವಷ್ಟನ್ನ ನಾವು ಎಷ್ಟು ಮರಿಬೇಕು ಅಂತ ಅನ್ಕೊಂಡ್ರು ಅದಷ್ಟು ಸುಲಭವಾಗಿ ನಮಗೆ ಬಿಡಲ್ಲ. ಮರೆತು ನಾವು ಮುಂದೆ ಹೋಗಿದ್ದೀವಿ ಅಂತ ಅನ್ಕೋತೀವಿ, ಆದ್ರೆ ಅದು ನಮ್ಮ ನೆರೆ ಹಾಗೆ ನಮ್ಮ ಹಿಂದೆನೇ ಇರುತ್ತೆ. ಕಾಫಿ ತರ್ತೆ ಮೇಡಮ್. ತಗೊಳ್ಳಿ. ಪಾರ್ಥ ಕೊಟ್ಟಿದ್ದು. ಪಾರ್ಥ, ಪ್ಲೀಸ್ ಅವನಿಗೇನು ಅನ್ಬೇಡಿ. ಅವನೇನು ಹೇಳಲಿಲ್ಲ, ನಾನು ಫೋರ್ಸ್ ಮಾಡಿದ್ದಕ್ಕೆ ಅವನು ಹೇಳ್ದ ಅಷ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ ನೋವಿನ ಮಧ್ಯ ನಾನು ಇದನ್ನು ಮರ್ತಿದ್ದಕ್ಕೆ. ಪ್ಲೀಸ್ ನೀವು ಸಾರಿ ಹೇಳಬೇಡಿ. ಇಂಥ ಸಂದರ್ಭದಲ್ಲಿ ಹೀಗಾಗೋದು ಸಹಜ. ಇಲ್ಲ ಭೂಮಿಕಾ, ನಾವು ನಮ್ದನ್ನಷ್ಟೇ ನೋಡ್ಕೊಂಡ್ರೆ ಸಾಲದು. ನಮ್ಮ ಜೊತೆ ಇರೋರ ಬಗ್ಗೆನೂ ಯೋಚನೆ ಮಾಡಬೇಕು. ನೀವು ನನ್ನ ದುಃಖದಲ್ಲಿ ಭಾಗಿಯಾಗ್ಬೋದು, ನನ್ನ ಖುಷಿಲಿ ಭಾಗಿಯಾಗಬಾರ್ದು. ನಿಮ್ಮ ಖುಷಿ ಕಾರಣ ಆಗಬಾರ್ದ? ನಿಮ್ಮ ಖುಷಿನ, ನೀವು ಖುಷಿಯಾಗಿರೋ ಹಕ್ಕನ್ನ ನನ್ನ ದುಃಖ ಯಾವತ್ತೂ ಕಿತ್ಕೋಬಾರ್ದು. ನೀವು ಹೇಳಿದ ಸತ್ಯ. ನಮ್ಗೆ ಎಷ್ಟೇ ಕಷ್ಟ, ನೋವು ಏನೇ ಇದ್ರು ನಮ್ಮವ್ರಿಗೋಸ್ಕರ ಒಂದೊಂದ್ಸತಿ ನಾವು ಖುಷಿಯಾಗಿರ್ಬೇಕಾಗತ್ತೆ. ಅದು ನಮ್ಮ ಡ್ಯೂಟಿ. ಜೀವನದಲ್ಲಿ ನಾನು ಏನೇನೋ ದೊಡ್ಡದನ್ನು ಕಳ್ಕೊಂಡಿದ್ದೀನಿ ಭೂಮಿಕಾ. ಬಟ್ ಆ ದೊಡ್ಡ ನೋವು ನಮ್ಮ ಡೈಲಿ ಲೈಫಲ್ಲಿ ಸಿಗೋ ಈ ಚಿಕ್ಕ ಚಿಕ್ಕ ಸಂಭ್ರಮಗಳನ್ನು ಕಿತ್ಕೋಬಾರ್ದಲ್ವಾ? ಇವತ್ತು ನೀವು ನನ್ನ ಜೀವನಕ್ಕೆ ಕಾಲಿಟ್ಟಿದ್ದೀನ. ನನ್ನ ಲೈಫಲ್ಲಿ ಎಲ್ಲ ಇತ್ತು, ನಿಮ್ಮೊಬ್ಬರನ್ನೇ ಬಿಟ್ಟು. ನಾನು ಏನೇನು ಕಳ್ಕೊಂಡಿದ್ದೆ, ನಾನು ಎಷ್ಟು ಬಡವನಾಗಿದ್ದೆ ಅನ್ನೋದು ನೀವು ಸಿಕ್ಕ ಮೇಲೇನೆ ನನಗೆ ಅರ್ಥ ಆಗಿತ್ತು.
ನನ್ನ ಜೀವನದ ಅತಿ ದೊಡ್ಡ ಆಸ್ತಿ ನೀವು ಭೂಮಿಕಾ. ನೀವು ನನ್ನ ಬದುಕನ್ನು ಶ್ರೀಮಂತಗೊಳಿಸಿದ್ರ. ನನ್ನ ಪಾಲಿನ ಕೊಹಿನೂರ್ ಡೈಮಂಡ್ ನೀವು ಕೊಟ್ಟ ಪ್ರೀತಿಗೆ, ನೀವು ನನ್ನ ಬದುಕನ್ನ ಬದಲಾಯಿಸಿರೋ ರೀತಿಗೆ ನಾನು ಎಷ್ಟೇ ಋಣಿಯಾಗಿದ್ರು ಸಾಲದು. ನಿಮ್ಮ ಬಗ್ಗೆ ಹೇಳೋದಕ್ಕೆ ಇಡೀ ದಿನ ಸಾಕಾಗಲ್ಲ ಭೂಮಿಕಾ, ಅಷ್ಟಿದೆ. ನಾನು ಜೀವನದಲ್ಲಿ ಸಂಪಾದನೆ ಮಾಡಿರೋ ಆಸ್ತಿ, ಗೌರವ, ಅಂತಸ್ತು, ಘನತೆ, ಸ್ಟೇಟಸ್ಸು ಎಲ್ಲ ಒಂದು ತೂಕ ಆದರೆ ನೀವೇ ಒಂದು ತೂಕ. ಇನ್ಫ್ಯಾಕ್ಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತೂಗ್ತೀರ ನೀವು. ಇಲ್ಲ ಭೂಮಿಕಾ, ನಾನು ಹೇಳಿದ ನಿಜ. ನನ್ನ ಪಾಲಿಗೆ ನೀವೇನು ಅಂತ ನನಗೆ ಮಾತ್ರ ಗೊತ್ತು. ನೀವು ಹೆಂಡತಿ ಮಾತ್ರ ಅಲ್ಲ, ಅದಕ್ಕೂ ಮೀರಿತ್ತು ನನ್ನ ಆತ್ಮಸಖಿ ನೀವು. ಮನಸ್ಸು ಹೇಳುವ ಪಿಸು ಮಾತು ಕೇಳಿದೆ, ಹೃದಯ ರೆಗಳಿಗೆ. ಈ ನನ್ನ ಆಕಾರ, ಸಿಟ್ಟು, ಸೆಡವು, ಮೂಡ್ ಸ್ವಿಂಗ್ಸು, ಹೆಲ್ತ್ ಇಶ್ಯೂಸು ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗಿದ್ದೀನೋ ಹಾಗೆ ಒಪ್ಕೊಂಡಿದ್ದೀರ. ನಿಮಗೋಸ್ಕರ ನಾನು ಏನೂ ಬದಲಾಗಬೇಕಾಗಿಲ್ಲ, ಹಾಗೆ ಇದ್ಬಿಡ್ಬೋದು. ಆ ಥರದೊಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರ. ನನ್ನ ಎಲ್ಲ ಓರೆ ಕೋರೆಗಳು ನಿಮಗೆ ಮುದ್ದಾಗಿ ಕಾಣುತ್ತೆ. ಇಂಥವ್ರು ಎಲ್ಲಿ ಸಿಗ್ತಾರೆ ಭೂಮಿಕಾ? ಜೀವನ ಅಂದರೆ ಕತ್ಲು, ಬೆಳಕನ್ನು ಹುಡ್ಕೋದು ಅಂತ ಅನ್ಕೊಂಡಿದ್ದೆ. ಈಗ ಬಂದ್ಮೇಲೆ ಗೊತ್ತಾಗಿತ್ತು ಜೀವನ ಅಂದರೆ ಬೆಳಕನ್ನು ಸಂಭ್ರಮಿಸೋದು ಅಂತ. ಅಂತ ಅದ್ಭುತವಾದ ಪಾರ್ಟ್ನರ್ ನೀವು. ನೀವಿಲ್ದೆ ನಾನು ಇನ್ಕಂಪ್ಲೀಟ್ ಭೂಮಿಕಾ. ನೀವಿಲ್ದೆ ನಾನಿಲ್ಲ. ನನಗೆ ನೋವಾಗುತ್ತೆ ಅಂತ ಆನಿವರ್ಸರಿ ನೆನಪಿದ್ರು ಹೇಳ್ದೆ ಹಾಗೆ ಇದ್ಬಿಟ್ರಿ ಅಲ್ಲ. ನಿಮಗ್ ನೋವಾಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನೀವು ನನಗೆ ಇಷ್ಟ ಆಗೋದು. ಲವ್ ಯು ಭೂಮಿಕಾ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್, ಆ್ಯಂಡ್ ಟು ಮೀ ಆ್ಯಂಡ್ ಟು ಬೋತ್ ಆಫ್ ಅಸ್. ಯಾರು ಕರೆದಂತೆ ಹೆಸರ, ಎಲ್ಲೋ ಬಿಡಿದಂತೆ ಉಸಿರ, ಏನು ಸುಳಿದಂತೆ ಸನಿಹ, ಭಾನು ಸಿಳಿದಂತೆ ಭುವಿಯ. ತಿಳಿಯಾದ ಕೊಳದಲ್ಲಿ ಅಲೆಯೊಂದು. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಸವಿಯಾದ ದನಿಯಲಿ ಸ್ವರವೊಂದು ಹಾಡಿದೆ. ಒಲವ ಅಮೃತಧಾರೆ, ನನ್ನೊಲವ ಅಮೃತಧಾರೆ. ಬಾಪ ಒಳಗೆ ಬರ್ಬೋದಾ? ಬಾರೋ. ಅದು ಅಂತಪುರ ಅಲ್ವಾ, ಅದಕ್ಕೆ ಬರ್ಬೋದಾ ಅಂತ ಕೇಳ್ಕೊಂಬಂದೆ. ಬಾಪ ಬಲ್ಲನ್ ಮಗ ಇದೆಯಾ ಕಣ ನಿಲ್ಲಿ. ಏನು ಯಾವಾಗಲೂ ಕೇಳ್ಕೊಂಡೆ ಒಳಗೆ ಬರೋದಾ? ಹೇಳ್ದೆ ಕೇಳ್ದೆ ನುಗ್ಗತ್ತಾನೆ ನಿನ್ನ ಸ್ಪೆಷಾಲಿಟಿ. ನೋಡಪ್ಪ, ಈ ರೂಲ್ಸು, ರೆಗ್ಯುಲೇಷನ್ಸು, ಮ್ಯಾನರ್ಸು ಇವೆಲ್ಲ ನಮಗೆ ಮಾತ್ರ ಅಪ್ಲೈ ಆಗೋದು. ನಿಂಗೆ ಯಾವುದೂ ಅಪ್ಲೈ ಆಗಿಲ್ಲ. ಕಳ್ಳನ ಮಗ ನೀನು. ಅಂದ್ರೆ ಇಂಡೈರೆಕ್ಟ್ ಆಗಿ ನಾನೊಬ್ಬ ಹೊರಟ ಮನುಷ್ಯ ಕುಲಕ್ಕೆ ಸೇರದೇ ಇರೋನು ಅಂತ ಹೇಳ್ತಾ ಇದ್ಯಾ? ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.